ಆತ್ಮೀಯ ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 4 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಅಧ್ಯಾಯದಲ್ಲಿ ಬರುವಂತಹ 4 ಪಾಯಿಂಟ್ ಎಕ್ಸಸೈಸನ್ನು ಸಾಲ್ವ್ ಮಾಡುವ. ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋವಿಂಗ್ ಕಾಂಪ್ಲೆಕ್ಸ್ ನಂಬರ್ ಗಿವನ್ ಇನ್ ದ ಎಕ್ಸಸೈಸಸ್ 1 to 10 ಇನ್ ದ ಫಾರ್ಮ್ a + ib. ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ನಂತರ ಬಂದಂಥ ಆನ್ಸರನ್ನು ನಾವು a+ib ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಮೊದಲ ಕ್ವಶನ್ 5i ಇಂಟು -3 ಡಿವೈಡೆಡ್ ಬೈ 5 ಇಂಟು i ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ರ್ಯಾಕೆಟ್ ಇದೆ, ಇದರ ನಡುವೆ ಯಾವುದೇ ಸೈನ್ ಇಲ್ಲ, ಹಾಗಾಗಿ ಇದು ಮಲ್ಟಿಪ್ಲಿಕೇಶನ್ ಅಥವಾ ಗುಣಿಸುವುದು ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಸೊ ಇಲ್ಲಿ ಒಂದು ಟರ್ಮ್ ಇದೆ, ಹಾಗೆ ಇಲ್ಲಿ ಒಂದು ಪದ ಇದೆ. ಈ ಎರಡೂ ಪದಗಳನ್ನು ನಾವು ಗುಣಿಸಬೇಕು. ಸೊ ಗುಣಿಸಿದಾಗ ಏನಾಗ್ತದೆ, 5 ಇಂಟು -3 ಡಿವೈಡೆಡ್ ಬೈ 5, ಹಾಗೆ ಇಲ್ಲಿ i ಇದೆ, ಇಲ್ಲಿ i ಇದೆ. i ಇಂಟು i ಅಂತ ಹೇಳಿದರೆ i², ಹಾಗೆ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿರುವಂಥ 5 ಕ್ಯಾನ್ಸಲ್ ಆಗಿ ನಮಗೆ -3 ಸಿಗ್ತದೆ. -3 ಇಂಟು i². i²ನ ಬೆಲೆ ಎಷ್ಟು? -1. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ -3 ಇಂಟು -1 ಅಂತ ಹೇಳಿದರೆ ಇದು ಪ್ಲಸ್ ಆಗ್ತದೆ. ಸೊ 3 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಮಗೆ ಬಂದಂಥ ಆನ್ಸರ್ a+ib ಫಾರ್ಮಲ್ಲಿರಬೇಕು, ಹಾಗಾಗಿ ಇದನ್ನು ನಾವು ರಿಯಲ್ ಪಾರ್ಟಾಗಿ ತೆಗೆದುಕೊಳ್ಬೋದು. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇಲ್ಲ. ಸೊ 3 + i0 ಅಂತ ಆನ್ಸರನ್ನು ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2, i⁴ ಪ್ಲಸ್ i⁴19. ಈ ರೀತಿಯಲ್ಲಿ ಐಯ ಪವರ್ ವ್ಯಾಲ್ಯೂಸನ್ನು ಕೊಟ್ಟಾಗ ನಮಗೆ ಕೊಟ್ಟಂಥ ಪವರ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಮೊದಲಿಗೆ 4ನ ಫಾರ್ಮ್ಯಾಟಲ್ಲಿ ಬರಿಬೇಕು. ಸೊ ಮೊದಲಿಗೆ ಇಲ್ಲಿ ಭಾಗಿಸ್ತಾ ಇದ್ದೇನೆ. ಸೊ ಇದನ್ನು 4ರಿಂದ ಭಾಗಿಸ್ತಾ ಇದ್ದೇನೆ. ಸೊ 4 2s are 8. ನೆಕ್ಸ್ಟ್ ಇಲ್ಲಿ ಉಳಿತಾ ಇದೆ 1. ಸೊ ನಾವು ಹೇಗೆ ಬರಿಬೋದು 9ಅನ್ನು? 4 ಇಂಟು 2 ಇದು ಕೋಶಂಟ್ ಅಥವಾ ಭಾಗಲಬ್ಧ, ಹಾಗೆ ಇದು ರಿಮೈಂಡರ್ ಅಂದರೆ ಶೇಷ. ಸೊ 4 ಇಂಟು 2 4 ಇಂಟು 2 ಪ್ಲಸ್ 1 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ 19 ಇದೆ. ಸೊ 19ಅನ್ನು ಪುನಃ ಭಾಗಿಸ್ತಾ ಇದ್ದೇನೆ 4ರಿಂದ. ಸೊ 4 4s are 16. 19 - 16 ಅಂತ ಹೇಳಿದರೆ 3. ಸೊ ಇಲ್ಲಿ ಕೋಶಂಟ್ ಅಥವಾ ಭಾಗಲಬ್ಧ 4 ಸಿಗ್ತಾ ಇದೆ, ರಿಮೈಂಡರ್ ಅಥವಾ ಶೇಷ 3 ಸಿಗ್ತಾ ಇದೆ. ನೆಕ್ಸ್ಟ್ ನಾವಿಲ್ಲಿ ಗುಣಿಸಬೇಕು. ಸೊ 4 ಇಂಟು 4 ಪ್ಲಸ್ 1. ಸೊ 4 ಇಂಟು 4 ಅಂತ ಹೇಳಿದರೆ 16. 16 ಪ್ಲಸ್ 1 ಅಂತ ಹೇಳಿದರೆ ನಮಗಿಲ್ಲಿ ಉತ್ತರ ಏನು ಸಿಗ್ತಾ ಇದೆ? ಸಾರಿ, ಇಲ್ಲಿ 3 ಆಗ್ತದೆ ರಿಮೈಂಡರ್. ಸೊ ನಮಗಿಲ್ಲಿ ಉತ್ತರ 19 ಅಂತ ಸಿಗ್ತದೆ. ಸೊ ಇಲ್ಲಿ ನೀವು ಎರಡೂ ಕೂಡ ವ್ಯಾಲ್ಯೂಸನ್ನು 4 ಫಾರ್ಮ್ಯಾಟಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀರಾ. ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಏನಂದರೆ, ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡುವ. ಸೊ i⁴ ಏನಿದೆ ಇಲ್ಲಿ? i⁴9 ಅಂತ ಇದೆ, ಪ್ಲಸ್ i⁴19 ಅಂತ ಇದೆ. ಸೊ ಈ ವ್ಯಾಲ್ಯೂಸನ್ನು ಈ ಫಾರ್ಮಲ್ಲಿ ಬರಿಬೇಕು. ಸೊ i⁴9ಅನ್ನು ಹೇಗೆ ಬರಿಬೋದು? 4 ಇಂಟು 2 ಪ್ಲಸ್ 1 ಅಂತ ಬರಿಬೋದು. ನೆಕ್ಸ್ಟ್ ಪ್ಲಸ್ i⁴19ಅನ್ನು 4 ಇಂಟು 4 ಪ್ಲಸ್ 3 ಅಂತ ಬರಿಬೋದು. ನೆಕ್ಸ್ಟ್ ಪುನಃ ಇದನ್ನು ನಾವು ಬಿಡಿಸಿ ಬರೆಯುವ. ಈಗ ಉದಾಹರಣೆಗೆ x⁴2 ಪ್ಲಸ್ 3 ಅಂತ ಇದ್ದರೆ ನಾವು ಅದನ್ನು ಹೇಗೆ ಬರೀತೇವೆ? x⁴2 ಇಂಟು x⁴3 ಅಂತ ಬರೀತೇವೆ. ಅದೇ ರೀತಿ ಇಲ್ಲಿ i⁴4 ಇಂಟು 2 ಅಂತ ಇದೆ ಒಂದು ಟರ್ಮ್, ಹಾಗೆ ಇಲ್ಲಿ i⁴1 ಅಂತ ಇದೆ. ಸೊ ಇದನ್ನು ಎಕ್ಸ್ಪಾಂಡ್ ಮಾಡಿ ಬರೆದಾಗ ನಮಗಿಲ್ಲಿ ಸಿಗ್ತಾ ಇದೆ i⁴4 ಇಂಟು 2. ಇದನ್ನು ಒಂದು ಟರ್ಮ್ ಆಗಿ ಬರೆಯುವ. ನೆಕ್ಸ್ಟ್ ಇನ್ನೊಂದು ಟರ್ಮ್ ಏನು? i⁴1. ಸೊ i⁴1 ಪ್ಲಸ್ ಇಲ್ಲಿ ಕೂಡ i⁴4 ಇಂಟು 4 ಇದು ಒಂದು ಟರ್ಮ್ ಇಂಟು i⁴3. ಸೊ i⁴4 ಇಂಟು 2 ಅಂತ ಇದೆ. ಇದನ್ನು ನಾವು ಈ ರೀತಿ ಕೂಡ ಬರಿಬೋದು. i⁴4 ಅದರ ಸ್ಕ್ವೇರ್. 4 ಇಂಟು 2 ಅಂತ ಹೇಳಿದರೆ 8, ಹಾಗೆ ಇಲ್ಲಿ ಕೂಡ 4 ಇಂಟು 2 ಅಂತ ಹೇಳಿದರೆ 8. ನೆಕ್ಸ್ಟ್ i⁴1 ಯಾವುದೇ ಒಂದು ವೇರಿಯೇಬಲ್ನ ಪವರ್ 1 ಅಂತ ಹೇಳಿದರೆ ಅದು ಅದೇ ವೇರಿಯೇಬಲನ್ನು ಕೊಡ್ತದೆ. ಸೊ i ಪ್ಲಸ್ i⁴4 ಇಂಟು 4 ಇದೆ, ಅದನ್ನು ಈ ರೀತಿಯಲ್ಲಿ ಬ್ರ್ಯಾಕೆಟ್ ಒಳಗೆ ಬರೀತಾ ಇದ್ದೇನೆ. ಸೊ ಇದು ಇದಕ್ಕೆ ಸಮವಾಗಿದೆ. ನೆಕ್ಸ್ಟ್ i⁴3. i⁴3ಯ ಬೆಲೆ ಎಷ್ಟು? i² -1 ಆಗ್ತದೆ, ಹಾಗೆ i³ ಎಷ್ಟು? -i, ಹಾಗೆ i⁴4 1 ಆಗ್ತದೆ. ಸೊ ಈ ಬೆಲೆಗಳು ನಿಮಗೆ ಗೊತ್ತಿರಬೇಕು. ಈ ಬೆಲೆಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದೇವೆ. ಸೊ i⁴3 ಅಂತ ಹೇಳಿದರೆ -i.
ನೆಕ್ಸ್ಟ್ ಇಲ್ಲಿ ಐ ಟು ದ ಪವರ್ 4 ಅಂತ ಹೇಳಿದರೆ ಎಷ್ಟು 1. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುವ 1 ಸ್ಕ್ವೇರ್ ಇಂಟು ಐ ಪ್ಲಸ್ ಐ ಟು ದ ಪವರ್ 4 ಅಂತ ಹೇಳಿದರೆ 1 ಟು ದ ಪವರ್ 4 ಇಂಟು ಮೈನಸ್ ಐ. ಸೊ 1 ಸ್ಕ್ವೇರ್ ಅಂತ ಹೇಳಿದರೆ 1 ಇಂಟು ಐ ಪ್ಲಸ್ 1 ಟು ದ ಪವರ್ 4 ಅಂತ ಹೇಳಿದರೆ 1 ಇಂಟು ಮೈನಸ್ ಐ. ಸೊ ಇಲ್ಲಿ ಐ ಹಾಗೆ ಇಲ್ಲಿ ಮೈನಸ್ ಐ ಸಿಗ್ತಾ ಇದೆ. ಇದು ಮೈನಸ್ ಆಗಿ ನಮಗಿಲ್ಲಿ 0 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವು ಇದನ್ನು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಬರೀಬೇಕು. ಹಾಗಾಗಿ ಇಲ್ಲಿ ರಿಯಲ್ ಪಾರ್ಟ್ ಕೂಡ ಇಲ್ಲಿ 0 ಆಗಿದೆ, ಅದೇ ರೀತಿ ಇಮ್ಯಾಜಿನರಿ ಪಾರ್ಟ್ ಕೂಡ ಇಲ್ಲಿ 0 ಆಗಿದೆ. ಸೊ 0 ಪ್ಲಸ್ I0 ಎನ್ನುವಂಥದ್ದು ಈ ಕ್ವಶನ್ನ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಐ ಟು ದ ಪವರ್ -39 ಅಂತ ಕೊಟ್ಟಿದ್ದಾರೆ. ಮೊದಲಿಗೆ 39 ಏನಿದೆ ಇದನ್ನು 4ರಿಂದ ಭಾಗಿಸಬೇಕು. ಸೊ 39ಅನ್ನು ಮೊದಲಿಗೆ 4ರಿಂದ ಭಾಗಿಸ್ತಾ ಇದ್ದೇನೆ. ಸೊ 39ಅನ್ನು 4ರಿಂದ ಭಾಗಿಸಿದಾಗ ನಮಗಿಲ್ಲಿ ಏನು ಎನ್ನುವಂಥ ಉತ್ತರ ಸಿಗ್ತದೆ. ಸೊ 4ರಿಂದ ಭಾಗಿಸಿದಾಗ 4 8s are 32 ಹಾಗೆ 4 9s are 36. ಸೊ 4 9s are 36, 39 ಮೈನಸ್ 36 ಅಂತ ಹೇಳಿದರೆ 3. ಸೊ 39ಅನ್ನು ನಾವು 4 ಫಾರ್ಮ್ಯಾಟಲ್ಲಿ ಈ ರೀತಿ ಬರೀಬೋದು. 4 ಇಂಟು 9 ಪ್ಲಸ್ 3. 4 ಇಂಟು 9 ಅಂದರೆ 36, 36 ಪ್ಲಸ್ 3 ಅಂತ ಹೇಳಿದರೆ 39. ನೆಕ್ಸ್ಟ್ ಈಗ ಇಲ್ಲಿ ಐ ಟು ದ ಪವರ್ -39 ಅಂತ ಇದೆ. ಸೊ ನಾವಿದನ್ನು 1 ಡಿವೈಡೆಡ್ ಬೈ ಐ ಟು ದ ಪವರ್ 39 ಅಂತ ಬರಿಬೋದು. ನೆಕ್ಸ್ಟ್ ಈಗ ಇಲ್ಲಿ 1 ಡಿವೈಡೆಡ್ ಬೈ ಐ ಟು ದ ಪವರ್ 39ಅನ್ನು ಹೇಗೆ ಬರಿಬೋದು 4 ಫಾರ್ಮ್ಯಾಟಲ್ಲಿ 39ಅನ್ನು. ಸೊ ಐ ಟು ದ ಪವರ್ 4 ಇಂಟು 9 ಪ್ಲಸ್ 3 ಅಂತ ಬರಿಬೋದು. ನೆಕ್ಸ್ಟ್ ಈಗ ಇದನ್ನು ಎಕ್ಸ್ಪಾಂಡ್ ಮಾಡಿ ಬರೆಯುವ 1 ಡಿವೈಡೆಡ್ ಬೈ ಐ ಟು ದ ಪವರ್ 4 ಇಂಟು 9 ಎನ್ನುವಂಥದ್ದು ಒಂದು ಟರ್ಮ್. ನೆಕ್ಸ್ಟ್ ಐ ಟು ದ ಪವರ್ 3 ಎನ್ನುವಂಥದ್ದು ಇನ್ನೊಂದು ಟರ್ಮ್. ನೆಕ್ಸ್ಟ್ ಡಿವೈಡೆಡ್ ಬೈ ಐ ಟು ದ ಪವರ್ 4 ಇಂಟು 9ಅನ್ನು ಐ ಟು ದ ಪವರ್ 4 ಇಂಟು 9 ಅಂತ ಬರೀಬೋದು, ಯಾಕೆಂದರೆ ಐ ಟು ದ ಪವರ್ 4ನ ಬೆಲೆ ನಮಗೆ ಗೊತ್ತಿದೆ. ನೆಕ್ಸ್ಟ್ ಇಂಟು ಐ ಟು ದ ಪವರ್ 3 ಅಂದರೆ ಹೇಳಿದರೆ ಎಷ್ಟು ಐ ಟು ದ ಪವರ್ 3ಯ ಬೆಲೆ ಮೈನಸ್ ಐ. ಆಮೇಲೆ ಪುನಃ ಇದನ್ನು ಎಕ್ಸ್ಪಾಂಡ್ ಮಾಡಿದಾಗ 1 ಡಿವೈಡೆಡ್ ಬೈ ಐ ಟು ದ ಪವರ್ 4 ಅಂತ ಹೇಳಿದರೆ 1. ಸೊ 1 ಟು ದ ಪವರ್ 9 ಆಗ್ತದೆ ಇಂಟು ಮೈನಸ್ ಐ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 1 ಡಿವೈಡೆಡ್ ಬೈ 1 ಟು ದ ಪವರ್ 9 ಅಂತ ಹೇಳಿದರೆ 1 ಇಂಟು ಮೈನಸ್ ಐ. ಸೊ ನಮಗಿಲ್ಲಿ ಉತ್ತರ 1 ಡಿವೈಡೆಡ್ ಬೈ ಮೈನಸ್ ಐ ಅಂತ ಸಿಗ್ತದೆ. ಯಾವಾಗಲೂ ಕೂಡ ಡಿನಾಮಿನೇಟರಲ್ಲಿ ನಮಗೆ ಈ ಐ ಅಥವಾ ಅಯೋಟದ ಬೆಲೆ ಬರಬಾರ್ದು. ಈ ರೀತಿ ಬಂದಾಗ ನಾವೇನು ಮಾಡಬೇಕಂದ್ರೆ ಕಾಂಜುಗೇಟನ್ನು ಕಂಡುಹಿಡಿದು ಅದನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಗುಣಿಸಬೇಕು. ಸೊ ಇಲ್ಲಿ ಮೈನಸ್ ಐ ಅಂತ ಇದ್ದರೆ ಇದರ ಕಾಂಜುಗೇಟ್ ಏನಾಗ್ತದೆ, ಕಾಂಜುಗೇಟ್ ಅಂತ ಹೇಳಿದರೆ ಯಾವಾಗಲೂ ಕೂಡ ಇಮ್ಯಾಜಿನರಿ ಪಾರ್ಟ್ನ ಸೈನನ್ನು ಚೇಂಜ್ ಮಾಡಿ ಬರಿಬೇಕು. ಇಲ್ಲಿ ಮೈನಸ್ ಐ ಇದೆ, ಸೊ ಇದರ ಕಾಂಜುಗೇಟ್ ಐ ಆಗ್ತದೆ. ಸೊ ಐಯನ್ನು ನಾವಿಲ್ಲೀಗ ನ್ಯೂಮರೇಟರ್ ಹಾಗೆ ಡಿನಾಮಿನೇಟರ್ ಜೊತೆ ಗುಣಿಸಬೇಕು. ಗುಣಿಸಿದಾಗ ಏನಾಗ್ತದೆ, ಇದು ಐ ಆಗ್ತದೆ. ಹಾಗೆ ಮೈನಸ್ ಐ ಇಂಟು ಐ ಅಂತ ಹೇಳಿದರೆ ಮೈನಸ್ ಐ ಸ್ಕ್ವೇರ್ ಅಂತ ಆಗ್ತದೆ. ನೆಕ್ಸ್ಟ್ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಐ ಡಿವೈಡೆಡ್ ಬೈ ಐ ಸ್ಕ್ವೇರ್ನ ಬೆಲೆ ಎಷ್ಟು -1. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಸೈನ್ ಇದೆ, -1 ಇಂಟು ಮೈನಸ್ 1. ಸೊ ಐ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗ್ತದೆ. ಐ ಡಿವೈಡೆಡ್ ಬೈ 1 ಅಂತ ಹೇಳಿದರೆ ನಮಗಿಲ್ಲಿ ಉತ್ತರ ಐ ಅಂತ ಸಿಗ್ತದೆ. ಸೊ ಈ ಐಯನ್ನು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಬರಿಬೇಕು. ಇಲ್ಲಿ ಯಾವುದೇ ಇಮ್ಯಾಜಿನರಿ ಪಾರ್ಟ್ ಇಲ್ಲ. ಸೊ 0 ಪ್ಲಸ್ ಐ ಎನ್ನುವಂಥ ಉತ್ತರ ನಮಗಿಲ್ಲಿ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, 3 ಇಂಟು 7 ಪ್ಲಸ್ I7 ಪ್ಲಸ್ ಐ ಇಂಟು 7 ಪ್ಲಸ್ I7 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಗುಣಿಸಿ ನಾವು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಕ್ವಶನನ್ನು ಮೊದಲಿಗೆ ಬರೆದು ಬಿಡುವ. 3 ಇಂಟು 7 ಪ್ಲಸ್ I7 ಐ ಇಂಟು 7 ಪ್ಲಸ್ I7. ಸೊ ಮೊದಲಿಗೆ ಇಲ್ಲಿ 3ಯನ್ನು ಈ ಟರ್ಮ್ನ ಜೊತೆ ಗುಣಿಸುವ. ಸೊ 3 ಇಂಟು 7 ಅಂತ ಹೇಳಿದರೆ ಎಷ್ಟಾಗ್ತದೆ 21. 3 ಇಂಟು 7 ಐ ಅಂತ ಹೇಳಿದರೆ 21i. ನೆಕ್ಸ್ಟ್ ಐ ಇಂಟು 7 ಅಂತ ಹೇಳಿದರೆ 7i. ಐ ಇಂಟು I7 ಅಂತ ಹೇಳಿದರೆ ಐ ಇಲ್ಲಿ 2 ಸಲ ಇದೆ, ಹಾಗಾಗಿ 7i ಸ್ಕ್ವೇರ್. ನೆಕ್ಸ್ಟ್ ಪುನಃ ನಮಗಿಲ್ಲಿ ಆನ್ಸರ್ ಸಿಗ್ತಾ ಇದೆ 21i ಪ್ಲಸ್ 7i ಇದೆರಡನ್ನು ಕೂಡಿಸ್ಬೋದು. ಸೊ ಕೂಡಿಸಿದಾಗ ಇದು 28i ಆಗ್ತದೆ. ನೆಕ್ಸ್ಟ್ ಇಲ್ಲಿ ಇದು ಪ್ಲಸ್ ಆಗ್ತದೆ. ಇಲ್ಲಿ 7 ಇದೆ, 7i ಸ್ಕ್ವೇರ್ನ ಬೆಲೆ ಎಷ್ಟು -1. ಸೊ ನಮಗಿಲ್ಲಿ ಸಿಗ್ತಾ ಇದೆ 21 ಪ್ಲಸ್ 28i ಮೈನಸ್ 7.
ಸೊ 21 ಮೈನಸ್ 7 ಅಂತ ಹೇಳಿದರೆ ಉತ್ತರ 14. 14 ಪ್ಲಸ್ 28i ಅಂತ ಉತ್ತರ ಸಿಗ್ತದೆ. ಅಥವಾ ಇದನ್ನು ನಾವು 14 ಪ್ಲಸ್ i28 ಅಂತ ಕೂಡ ಬರೀಬೋದು. ಸೊ ಇದು ಯಾವ ಫಾರ್ಮಲ್ಲಿದೆ? ಈಗ ಇದು a ಪ್ಲಸ್ IB ಫಾರ್ಮಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. 1 ಮೈನಸ್ ಐ -1 ಪ್ಲಸ್ i6 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡುವ. 1 ಮೈನಸ್ ಐ -1 ಪ್ಲಸ್ i6 ಅಂತ ಇದೆ. ಇಲ್ಲಿರುವಂಥ ಎರಡು ಪದಗಳ ನಡುವೆ ಮೈನಸ್ ಸೈನ್ ಇದೆ, ಅಂದರೆ ನಾವು ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಮೊದಲಿಗೆ ಇದನ್ನು ಬ್ರ್ಯಾಕೆಟಿಂದ ಹೊರಗಡೆ ತೆಗೆದು ಬರಿಬೇಕು. ಸೊ ಬ್ರ್ಯಾಕೆಟಿಂದ ಹೊರಗಡೆ ತೆಗೆದು ಬರೆದಾಗ ಏನಾಗ್ತದೆ ಇಲ್ಲಿ 1 ಮೈನಸ್ ಐ. ಸೊ 1 ಮೈನಸ್ ಐ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಮತ್ತೆ ಪುನಃ -1 ಇದೆ. ಸೊ ಇದನ್ನು ಬ್ರ್ಯಾಕೆಟಿಂದ ಹೊರಗೆ ತೆಗೆದಾಗ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, +1. ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ. ಸೊ ಇದು -i6 ಅಂತ ಆಗ್ತದೆ. ಸೊ ಇಲ್ಲಿ 1 ಮೈನಸ್ ಐ ಇದೆ, ಇಲ್ಲಿ +1 ಇದೆ, ಇಲ್ಲಿ -i6 ಇದೆ. ಸೊ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ ಇದೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 2 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಮೈನಸ್ ಐಯನ್ನು ನಾವು -1i ಅಂತ ತೆಗೆದುಕೊಳ್ಬೋದು. ಹಾಗೆ ಇಲ್ಲಿ -i6 ಇದೆ. ಸೊ 6 ಮತ್ತು 1ಅನ್ನು ಆ್ಯಡ್ ಮಾಡಿದಾಗ 7 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ. ಸೊ -i7 ಅಂತ ನಮಗೆ ಇಲ್ಲಿ ಫೈನಲ್ ಆನ್ಸರ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6ಅಲ್ಲಿ ನಮಗೆ 1/5 ಪ್ಲಸ್ i ಇಂಟು 2/5 ಮೈನಸ್ 4 ಪ್ಲಸ್ i ಇಂಟು 5/2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗುಣಿಸಬೇಕಾಗ್ತದೆ. ಈ ಟರ್ಮ್ ಇದೆ, ಹಾಗೆ ಇಲ್ಲಿ ಈ ಟರ್ಮ್ ಇದೆ, ಹಾಗೆ ಇಲ್ಲಿ ಮೈನಸ್ ಸೈನ್ ಇದೆ. ಸಾರಿ, ಇಲ್ಲಿ ಗುಣಿಸು ಅಲ್ಲ, ಇಲ್ಲಿ ನಾವು ಸಬ್ಟ್ರಾಕ್ಷನನ್ನು ಮಾಡಬೇಕು. ಸೊ ಮೊದಲಿಗೆ ಈ ಕ್ವಶನನ್ನು ಬರೆಯುವ. 1/5 ಪ್ಲಸ್ i 2/5 ಮೈನಸ್ 4 ಪ್ಲಸ್ i ಇಂಟು 5/2. ಈಗ ಇಲ್ಲಿ ಬ್ರ್ಯಾಕೆಟ್ ಇದೆ, ಈ ಬ್ರ್ಯಾಕೆಟನ್ನು ಹೊರಗಡೆ ತೆಗೆದು ಬರೆಯುವ ಬೆಲೆಗಳನ್ನು. ಸೊ 1/5 ಪ್ಲಸ್ i 2/5 ಇದೇನಾಗ್ತದೆ -4, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ -i 5/2 ಎನ್ನುವಂಥ ಉತ್ತರ ನಮಗೆ ಸಿಗ್ತದೆ. ನೆಕ್ಸ್ಟ್ ನಾವು ಈ ಬೆಲೆ ಮತ್ತು ಇದನ್ನು ಒಟ್ಟಾಗಿ ಬರೆಯುವ. ಸೊ 1/5 ಮೈನಸ್ 4. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ ಏನಿದೆ, i 2/5 ಮೈನಸ್ i 5/2. ಸೊ ಇಲ್ಲಿ ಈಗ ಎಲ್ ಸಿ ಎಮನ್ನು ತೆಗೆದುಬೇಕು. ಸೊ ಇಲ್ಲಿ ಇದನ್ನು 4ಅನ್ನು 4/1 ಅಂತ ತೆಗೆದುಕೊಳ್ಬೋದು. ಸೊ ಲಾಸ ಅಥವಾ ಎಲ್ ಸಿ ಎಮ್ ಏನಾಗ್ತದೆ, ಇದು 5 ಆಗ್ತದೆ. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ 5 ಇದೆ, 5 1s are 5. ಸೊ 1ಇಂದ ಇಲ್ಲಿ ಗುಣಿಸಬೇಕು. ಸೊ 1. ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟ್ರಲ್ಲಿ 1 ಇದೆ, 1 ಇಂಟು 5s are 5. ಸೊ 5ಇಂದ ಈ 4 ಜೊತೆ ಗುಣಿಸಬೇಕು. ಸೊ 5 4s are 20. ಸೊ 1 ಮೈನಸ್ 20 ಅಂತ ಉತ್ತರ ಸಿಗ್ತದೆ. ಆಮೇಲೆ ಇಲ್ಲಿ ಎರಡೂ ಕಡೆಯಲ್ಲೂ ಕೂಡ i ಇದೆ. ಈ i ಟರ್ಮನ್ನು ನೀವು ಹೊರಗಡೆ ತೆಗೆದು ಕೂಡ ಇದನ್ನು ಸಾಲ್ವ್ ಮಾಡ್ಬೋದು, ಅಥವಾ ಹಾಗೆ ಸಾಲ್ವ್ ಮಾಡ್ಬೋದು. ಈಗ ನಾನು i ಟರ್ಮನ್ನು ಹೊರಗಡೆ ತೆಗಿತಾ ಇದ್ದೇನೆ. ಸೊ ಇಲ್ಲಿ ಏನು ಉಳಿಯುತ್ತೆ, 2/5 ಹಾಗೆ 5/2 ಅಂತ ಉಳಿತದೆ. ನೆಕ್ಸ್ಟ್ ಪುನಃ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡುವ. ಇದೇನಾಗ್ತದೆ, 1 ಮೈನಸ್ 20 ಅಂತ ಹೇಳಿದರೆ -19/5. ಆಮೇಲೆ ಇಲ್ಲಿ ನಾವು ಎಲ್ ಸಿ ಎಮ್ ಅಥವಾ ಲಾಸವನ್ನು ತೆಗಿಬೇಕು. 5 ಮತ್ತು 2 ಇದೆ, 5 2s are 10. ಸೊ ಇಲ್ಲಿ ಲಾಸ ಏನಾಗ್ತದೆ, 10 ಆಗ್ತದೆ. ಸೊ 5 2s are 10. ಸೊ 2ಇಂದ ಮಲ್ಟಿಪ್ಲೈ ಮಾಡಿದಾಗ 2 ಇಂಟು 2 ಅಂತ ಹೇಳಿದರೆ 4. ನೆಕ್ಸ್ಟ್ 2 5s are 10. ಸೊ 5ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 25 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ -19/5 ಪ್ಲಸ್ i ಇಂಟು 4 ಮೈನಸ್ 25 ಮೈನಸ್ ಮಾಡಿದಾಗ -21 ಅಂತ ಉತ್ತರ ಸಿಗ್ತದೆ, /10. ಆಮೇಲೆ ಬ್ರ್ಯಾಕೆಟಿಂದ ಹೊರಗಡೆ ತೆಗೆದಾಗ -19/5 ಮೈನಸ್ ಇಲ್ಲಿ ಮೈನಸ್ ಸೈನ್ ಇದೆ, ಹಾಗಾಗಿ -i 21/10 ಎನ್ನುವಂಥ ಉತ್ತರ ನಮಗಿಲ್ಲಿ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ ಕ್ವಶನ್ ನಂಬರ್ 7ಅಲ್ಲೂ ಕೂಡ ಇಲ್ಲಿ ಸಬ್ಟ್ರಾಕ್ಷನನ್ನು ಮಾಡಬೇಕು. ಇಲ್ಲಿ ನೀವು ಕಾಣ್ಬೋದು ಮೈನಸ್ ಸೈನ್ ಇದೆ. ಸೊ ಮೊದಲಿಗೆ ಇದನ್ನು ಬ್ರ್ಯಾಕೆಟಿಂದ ಹೊರಗಡೆ ತೆಗೆದು ಬರೆಯುವ. ಸೊ ಬ್ರ್ಯಾಕೆಟಿಂದ ಹೊರಗಡೆ ತೆಗೆದು ಬರೆದಾಗ ಏನಾಗ್ತದೆ, ಸೊ ಇಲ್ಲಿ 1/3 ಇದೆ, 1/3 ಪ್ಲಸ್ i 7/3 ಪ್ಲಸ್ 4 ಪ್ಲಸ್
ಐ 1 ಡಿವೈಡೆಡ್ ಬೈ 3. ನೆಕ್ಸ್ಟ್ ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಇದೆ. ಸೊ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಪ್ಲಸ್ 4 ಡಿವೈಡೆಡ್ ಬೈ 3 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇದು ಪ್ಲಸ್ ಐ ಅಂತ ಆಗ್ತದೆ. ಆಮೇಲೆ ಮತ್ತೆ ಇದನ್ನು ಟರ್ಮ್ ವೈಸಲ್ಲಿ ಬರೆಯುವ. ಸೊ ಇಲ್ಲಿರುವಂಥ ಈ ಟರ್ಮ್ಗಳನ್ನು ಒಟ್ಟಾಗಿ ಬರೆಯುವ. ರಿಯಲ್ ಪಾರ್ಟ್ನ ಟರ್ಮ್ 1 ಡಿವೈಡೆಡ್ ಬೈ 3 ಪ್ಲಸ್ 4 ಹಾಗೆ ಪ್ಲಸ್ 4 ಡಿವೈಡೆಡ್ ಬೈ 3. ನೆಕ್ಸ್ಟ್ ಐಯ ಟರ್ಮನ್ನು ಒಟ್ಟಾಗಿ ಬರೆಯುವ. ಐಯ ಟರ್ಮ್ ಯಾವುದೆಲ್ಲ? ಐ 7 ಡಿವೈಡೆಡ್ ಬೈ 3 ಪ್ಲಸ್ ಐ 1 ಡಿವೈಡೆಡ್ ಬೈ 3 ಪ್ಲಸ್ ಇಲ್ಲಿ ಐ ಅಂತ ಇದೆ. ಸೊ ಸಾರಿ, ಇದು ಮೈನಸ್ ಐ ಆಗ್ತದೆ, ಯಾಕೆಂದರೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಮೈನಸ್ ಐ. ನೆಕ್ಸ್ಟ್ ಇಲ್ಲಿ 1/3, ಇಲ್ಲಿ 4 ಇದೆ, ಇಲ್ಲಿ 4/3 ಇದೆ. ಇದರ ಎಲ್ ಸಿ ಎಮನ್ನು ತೆಗಿಬೇಕು. ಇಲ್ಲಿ 4ಅನ್ನು ನಾವು 4/1 ಅಂತ ತೆಗೆದುಕೊಳ್ಬೋದು. ಸೊ ಎಲ್ ಸಿ ಎಮ್ ಏನಾಗ್ತದೆ? ಇಲ್ಲಿ 3 ಆಗ್ತದೆ. ಸೊ ಇಲ್ಲಿ 3 1s are 3 ಅಂದರೆ 1ಇಂದ ಮಲ್ಟಿಪ್ಲೈ ಮಾಡಿದಾಗ 1 ಎನ್ನುವಂಥ ಉತ್ತರ ಸಿಗ್ತದೆ. 1 3s are 3. ಸೊ 3ಇಂದ ಮಲ್ಟಿಪ್ಲೈ ಮಾಡಬೇಕು 4ಅನ್ನು. ಸೊ 12 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ 3 1s are 3, 1ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 4 ಎನ್ನುವಂಥ ಉತ್ತರ ಸಿಗ್ತದೆ. ಪ್ಲಸ್ ನೆಕ್ಸ್ಟ್ ಇಲ್ಲಿ ಐ ಇದೆ, ಈ ಐಯನ್ನು ಹೊರಗಡೆ ತೆಗೆಯುವ. ಹೊರಗಡೆ ತೆಗೆದಾಗ ಏನಾಗ್ತದೆ? ಇಲ್ಲಿ 7 ಡಿವೈಡೆಡ್ ಬೈ 3 ಪ್ಲಸ್ 1 ಡಿವೈಡೆಡ್ ಬೈ 3 ಇಲ್ಲಿ ಹೊರಗಡೆ ತೆಗೆದಿದ್ದೇವೆ, ಹಾಗಾಗಿ ಇಲ್ಲಿ 1 ಉಳಿತದೆ. ಆಮೇಲೆ ಪುನಃ 1 ಪ್ಲಸ್ 12 ಅಂತ ಹೇಳಿದರೆ 13, 13 ಪ್ಲಸ್ 4 ಅಂತ ಹೇಳಿದರೆ 17, 17 ಡಿವೈಡೆಡ್ ಬೈ 3 ಪ್ಲಸ್ ಐ ಇದೆ. ಇಲ್ಲಿ ನೆಕ್ಸ್ಟ್ ನಾವು ಎಲ್ ಸಿ ಎಮ್ ಅಥವಾ ಲಾಸಾವನ್ನು ತೆಗಿಬೇಕು. ಸೊ ಲಾಸ ತೆಗೆದಾಗ ಇಲ್ಲಿ 3 1s are 3. ಸೊ 1 ಇಂಟು 7 ಅಂತ ಹೇಳಿದರೆ 7. ನೆಕ್ಸ್ಟ್ ಇಲ್ಲಿ ಕೂಡ 3 1s are 3. ಸೊ 1 ಇಂಟು 1 ಅಂತ ಹೇಳಿದರೆ 1. ಮತ್ತು ಇಲ್ಲಿ ಡಿನಾಮಿನೇಟರನ್ನು 1 ಆಗಿ ನಾವು ತೆಗೆದುಕೊಳ್ಬೋದು. 1 3s are 3. ಸೊ 3ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಈ 1ಗೆ. ಸೊ ಅಂದರೆ 3 ಇಂಟು 1 ಅಂತ ಹೇಳಿದರೆ 3. ಸೊ ಮೈನಸ್ 3 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ 17 ಡಿವೈಡೆಡ್ ಬೈ 3 ಪ್ಲಸ್ ಐ 7 ಪ್ಲಸ್ 1 ಅಂತ ಹೇಳಿದರೆ 8, 8 ಮೈನಸ್ 3 ಅಂತ ಹೇಳಿದರೆ 5. ಸೊ 5 ಡಿವೈಡೆಡ್ ಬೈ 3. ಸೊ ಇಲ್ಲಿ ಫೈನಲ್ ಆನ್ಸರ್ 17 ಡಿವೈಡೆಡ್ ಬೈ 3 ಪ್ಲಸ್ ಐ